ರಾತ್ರಿ ಸುರಿದ ಮಳೆಯಿಂದ ಪೀಣ್ಯದಲ್ಲಿ ಬೃಹತ್ ಮರ ಬಿದ್ದಿದೆ. ತಡರಾತ್ರಿ 1 ಗಂಟೆ ಸುಮಾರಿಗೆ ಮರ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ನೆಲಕ್ಕುರುಳಿದೆ ಕರೆಂಟ್ ಕಂಬ. ರಸ್ತೆಗೆ ಮರ ಅಡ್ಡ ಬಿದ್ದಿರೋದ್ರಿಂದ ರಸ್ತೆಯಲ್ಲಿ ಸಂಚಾರ ಕೂಡ ಬಂದಾಗಿದೆ. ಪೀಣ್ಯ ಇಂಡಸ್ಟ್ರೀಸ್ ಭವನದಲ್ಲಿ HMT ಲೇಔಟ್ ರಸ್ತೆಯ ಬಂದಾಗಿದೆ. ಸಂಚಾರ ಬಂದಾಗಿರೋದ್ರಿಂದ ವಾಹನ ಸವಾರರು ಪರದಾಡ್ತಿದ್ದಾರೆ. ಫುಟ್ಪಾತ್ ಮೇಲೆಯೇ ವಾಹನ ಚಲಾಯಿಸ್ತಾ ಇದ್ದಾರೆ ಬೈಕ್ ಸವಾರರು. ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಬಂದಿದ್ದು ಮರ ತೆರವಿಗೆ ತಯಾರಿ ಆಗ್ತಾ ಇದೆ. ಮರ ಮೇಲೆ ನೇತಾಡ್ತಾ ಇರುವ ವಿದ್ಯುತ್ ವೈರ್ ಮತ್ತು ಕೇಬಲ್ಗಳನ್ನು ಸರಿಪಡಿಸಬೇಕು. ಅದನ್ನು ಮೊದಲಿಗೆ ಕಟ್ ಮಾಡಬೇಕಾಗುತ್ತೆ. ಅಲ್ಲಿ ತುಂಬಾನೇ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಆ ಕೆಲಸ ಸದ್ಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಮತ್ತು BBMP ಸಿಬ್ಬಂದಿ ಎಲ್ಲರೂ ಸೇರ್ಕೊಂಡು ಮಾಡ್ತಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. ಇನ್ನು ಕರೆಂಟ್ ಕೆಲಸ ಏನಿದೆ ಅದು ಬೆಸ್ಕಾಂ ಸಿಬ್ಬಂದಿನೇ ಮಾಡಬೇಕು. ಅವರು ಕೂಡ ಸ್ಥಳದಲ್ಲಿ ಇರಬಹುದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈ ರಸ್ತೆ ಬಂದ್ ಆಗಿರೋದ್ರಿಂದ ಫುಟ್ಪಾತ್ ಮೇಲೆ ಬೈಕ್ ಚಲಾಯಿಸಿಕೊಂಡು ಹೋಗೋ ಪರಿಸ್ಥಿತಿ. ಯಾಕಂದರೆ ಎಲ್ಲರೂ ಬೆಳಗ್ಗೆ ಆಫೀಸಿಗೆ ಹೋಗಬೇಕು, ತಮ್ಮ ಕೆಲಸಗಳಿಗೆ ಹೋಗಬೇಕು. ಆಗ ರೋಡ್ ಬ್ಲಾಕ್ ಆಗಿರೋದ್ರಿಂದ ಟೆನ್ಷನ್ ಸಹಜವಾಗೇ ಇರುತ್ತೆ. ನಾವು ಇಲ್ಲಿ ಕೆಲಸ ಮಾಡ್ತಿದ್ವಿ, ಅವಾಗ ಆಗಿರೋದು. ನಾವು ಇಲ್ಲಿ ಗ್ಯಾಸ್ ಲೈನ್ ಮಾಡ್ತೀವಿ. ಅವಾಗ ಬಿದ್ದಿರೋದು ಗಾಳಿಗೆ. ಯಾರಾದರೂ ಓಡಾಡ್ತಿದ್ದಾರೆ ಆ ಟೈಮಲ್ಲಿ? ಇಲ್ಲ, ನೈಟು ಇಲ್ಲಿ ಯಾರು ಜಾಸ್ತಿ ಹೊತ್ತು ಓಡಾಡಲ್ಲ. ಆ 1 ಗಂಟೆ ಮೇಲೆ ಯಾರು ಓಡಾಡಲ್ಲ. ಅಲ್ಲಿ ನಾವು ಬ್ಯಾರಿಗೇಟ್ ಬೇರೆ ಹಾಕ್ತೀವಿ, ಕೆಲಸ ಮಾಡ್ತೀವಲ್ಲ, ಬ್ಯಾರಿಗೇಟ್ ಹಾಕ್ತೀವಿ. ಹಾಗಾಗಿ ಬೆಳಗ್ಗೆ ಇದಾಗಿರೋದು ಅಷ್ಟೇ. 3:30 ನಾವು ಮಲಗಿದಾಗ ಈ ಥರ ಸಡನ್ ಮರ ಬಿದ್ದರೆ ಹೆಂಗೆ ಓಡಾಡೋದು? ಭಾಳ ಭಯ ಇರುತ್ತೆ, ಭಾಳ ಕಷ್ಟ ಆಗುತ್ತೆ. ಹಳೆ ಮರ ಅಲ್ವನ್ರಿ, ಯಾವಾಗ ಬೀಳುತ್ತೆ ಏನಂತ ಗೊತ್ತಾಗಲ್ಲ. ಹಂಗಾಗಿ ನಾವು ತಿರುಗಾಡ್ಬೋದು, ಹುಷಾರು ಓಡಾಡ್ಕೊಂಡು ತಿರುಗಾಡ್ಬೇಕು ಅಷ್ಟೇ. ಆದರೂ ಮರ ಬಿದ್ದೈತೆ ಅಂದರೆ ಜನಗಳು ಎಷ್ಟು ಬುದ್ಧಿವಂತರು ಅಂದರೆ ಇಲ್ಲಿ ಬಂದು ವಾಪಸ್ ಹೋಗ್ತಾರೆ. ನಾವು ದನ ಕಾಯರ ಮರ ಬಿದ್ದು ಕರೆಂಟ್ ಕಂಬಕ್ಕೆ ಬಿತ್ತ, ಕರೆಂಟ್ ಕಂಬ ಕೂಡ ಅಲ್ಲಿ ಇದಾಗಿದೆ. ಆಯ್ತು, ಮರಲ್ವ ಬಿದ್ದಿದೆ. ಮತ್ತು ಅಲ್ಲೊಂದು ಇದು ಬಿದ್ದಿದೆ, ಇದ್ರದ್ದು ಇದೇ ರೋಡಲ್ಲಿ ಸಣ್ಣದು ಮದು ಬಿಡಿ. ಹಂಗೆ ಭಾಳ ಪ್ರಾಬ್ಲಮ್ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಈಗ 2 ವೀಲರ್ ಎಲ್ಲ ಆ ಕಡೆಯಿಂದ ಸುತ್ತಿ ಬಳಸ್ಕೊಂಡು ಹೋಗ್ಬೇಕು ಅಂದರೆ ವೆಹಿಕಲ್ಸ್ ಎಲ್ಲ. ಹೌದೌದು, ಒಂದು 6-5 ಅವರ್ ಆಯ್ತಾ? ಆಗಿದೆ 5 ಅವರ್ ಇದೆ. ಅದು ಏನಿಲ್ಲ, ಆ ಕಡೆಯಿಂದ ಬರ್ಬೋದು. ಹಂಗೆ TVS ಕ್ರಾಸ್ ಇದೆಯಲ್ಲ, ಹಂಗಿಂದ ಬರ್ಬೋದು. ಮತ್ತು ಹಿಂಗಿಲ್ಲ ಅಂದರೆ ಜಾಲಿಯಲ್ ಕ್ರಾಸಿಂಗ್ ಹೋಗಿ ಹಿಂಗೆ ಬರ್ಬೋದು. ಜನಗಳು ಗೊತ್ತಿದ್ರು ಇಲ್ಲಿ ನೋಡಿ ಬರ್ತಾವ್ರೆ. ಮರ ಬಿದ್ದಿದೆ ಅಂದರೆ ಬಂದು ವಾಪಸ್ ಹೋಗ್ತಾರೆ. ಅವ್ರು ಒಂದು ಸ್ವಲ್ಪ ಅಲ್ಲಿ ಬ್ಯಾರಿಗೇಟ್ ಇದ್ದಿದ್ರು ಕಾರ್ನರ್ ಬರ್ತಾರೆ, ವಾಪಸ್ ಹೋಗ್ತಾರೆ. ಏನು ಬುದ್ಧಿವಂತರು ಜನಗಳು ಹೇಳೋಕ್ಕಾಗಲ್ಲ. ಬೆಂಗಳೂರಿನ ಆಲ್ಮೋಸ್ಟ್ ಎಲ್ಲ ಭಾಗದಲ್ಲೂ ನಿನ್ನೆ ಸಂಜೆ ಸುರಿದ ಮಳೆ ಬೇರೆ ಬೇರೆ ಅವಾಂತರಗಳನ್ನು ತಂದಿಟ್ಟಿದೆ. ಅದರಲ್ಲಿ ಪೀಣ್ಯ ಇಂಡಸ್ಟ್ರೀಸ್ ಏರಿಯಾ ಕೂಡ ಒಂದು. ಸೊ ಅಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಬೇರೆ ಬೇರೆ ಭಾಗದಲ್ಲೂ ಕೂಡ ಇಂಥದ್ದೇ ಚಿತ್ರಣ ಕಂಡು ಬಂತು. ಜಾಸ್ತಿ ನೀರು ಹರಿತಾ ಇದ್ದಂತಹ ದೃಶ್ಯ, ಮರ ಬಿದ್ದಿರುವಂಥ ದೃಶ್ಯ ಕಂಡು ಬಂತು. ಇನ್ನು ಸ್ಥಳದಿಂದ ಈಗ ಪೀಣ್ಯ ಇಂಡಸ್ಟ್ರೀಸ್ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸತ್ತಾರ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡ್ಕೊಂಬರೋಣ. ರಾತ್ರಿ ಸುರಿದಂತಹ ಗಾಳಿ ಮಳೆಗೆ ಪೀಣ್ಯದಲ್ಲಿ ಬೃಹತ್ ಮರವೊಂದು ಬಿದ್ದಿದೆ. ಸದ್ಯ ನಾನೀಗ ಅದೇ ಜಾಗದಲ್ಲಿದ್ದೀನಿ. ಇದು ಪೀಣ್ಯ ಪೊಲೀಸ್ ಅಂದರೆ ಸಂಚಾರ ಪೊಲೀಸ್ ಹಿಂಭಾಗದಲ್ಲಿರುವಂತಹ ರಸ್ತೆ. ಇದು ರಾತ್ರಿ 1 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿತ್ತು. ಅಂದರೆ ಬೃಹತ್ ಮರ ಬಿದ್ದಿದೆ. ಬೃಹತ್ ಮರ ಬಿದ್ದಿದ್ದ ಎಫೆಕ್ಟ್ನಿಂದ ಪಕ್ಕದಲ್ಲಿರುವಂತಹ ಕರೆಂಟ್ ಕಂಬ ಕೂಡ ಕಟ್ಟಾಗಿ ಗೋಡೆಗೆ ವಾಲಿರುವಂತಹ ದೃಶ್ಯ ಕೂಡ ನೀವು ಗಮನಿಸ್ತಾ ಇರ್ಬೋದು. ಈ ಅಂದರೆ ರಾತ್ರಿ 1 ಗಂಟೆ ಬಿದ್ದಂತಹ ಮರ ಪರಿಣಾಮ ಇಡೀ ಸಂಚಾರ ಕೂಡ ಬಂದಾಗಿದೆ. ರಸ್ತೆ ಉದ್ದಕ್ಕೂ ಮರ ಬಿದ್ದಂತಹ ಪರಿಣಾಮ ಸಂಚಾರ ಬಂದಾಗಿದೆ. ಸವಾರರು ಇದೀಗ ಫುಟ್ಪಾತ್ ಮೇಲೆ ಸಂಚರಿಸುವಂತಹ ಪ್ರಮೇಯ ಕೂಡ ಎದುರಾಗಿರುವಂಥದ್ದು. ಪ್ರಮುಖವಾಗಿ ಪೀಣ್ಯ ಇಂಡಸ್ಟ್ರಿ ಭವನದಿಂದ HM ಲೇಔಟ್ ಕಡೆಗೆ ಹೋಗುವಂತಹ ರಸ್ತೆ ಇದು. ಈ ಒಂದು ರಸ್ತೆಯಲ್ಲಿ ಬೃಹತ್ ಮರ ಬಿದ್ದಂತಹ ಪರಿಣಾಮ ಈ ರಸ್ತೆಯಲ್ಲಿ ಇನ್ನೂ ಕೂಡ ಮರ ಇರೋದ್ರಿಂದ ಸಂಚಾರವನ್ನು ಬಂದ್ ಮಾಡಿದ್ದಾರೆ. ಸದ್ಯ ಇದೀಗ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಬಂದು ಬಿದ್ದಿರುವಂತಹ ಮರದ ತೆರವು ಕಾರ್ಯ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಪ್ರಮುಖವಾಗಿರುವಂತಹ ರಸ್ತೆ, ಅಂದ್ರೆ ಪೀಣ್ಯ ಸುತ್ತಮುತ್ತ ಕನೆಕ್ಟೆಡ್ ಆಗಿರುವಂತಹ ರಸ್ತೆ ಇದು. ಪೀಣ್ಯ ಇಂಡಸ್ಟ್ರಿ ಭವನದಿಂದ HMT ಲೇಔಟ್ಗೆ ಹೋಗುವಂತಹ ರಸ್ತೆ ಆಗಿರೋದ್ರಿಂದ ನಿತ್ಯ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನದ ಓಡಾಟ ಸಂಚಾರ ಕೂಡ ಕಾಣುವಂತಹ ರಸ್ತೆ. ಇಂತಹ ರಸ್ತೆಯಲ್ಲಿ ಮರ ಬಿದ್ದಿದ್ದರಿಂದ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸಂಚಾರವನ್ನು ಬಂದ್ ಮಾಡಲಾಗಿದೆ. ಸದ್ಯ ಇಲ್ಲಿಗೆ ಯಾರು ಬರದಂತೆ, ಈ ಒಂದು ರಸ್ತೆಯಲ್ಲಿ ಸಂಚರಿಸದಂತೆ ಪೀಣ್ಯ ಸಂಚಾರಿ ಪೊಲೀಸರು ಕೂಡ ಕ್ರಮ ಅಂದರೆ ಮುತುವರ್ಜಿ ವಹಿಸ್ತಾ ಇದ್ದಾರೆ. ಈ ಒಂದು ರಸ್ತೆಯಲ್ಲಿ ಯಾರು ಕೂಡ ತೆರಳದಂತೆ ನೋಡ್ಕೋತಾ ಇದ್ದಾರೆ. ಈ ಮೂಲಕ ಸದ್ಯ ಈಗ ಬಿದ್ದಿರುವಂತಹ ಮರದ ತೆರವು ಕಾರ್ಯಾಚರಣೆ ಶುರುವಾಗಿದೆ. ಸದ್ಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಬಂದಿದ್ದು ತೆರವು ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.